ಶ್ರೀ ಗುರುಭ್ಯೋ ನಮಃ. ಓಂ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಭಾಗವತದ ಪ್ರತಿದಿನದ ಪ್ರವಚನಗಳಲ್ಲಿ ಇವತ್ತಿನ ದಿವಸ ಪ್ರಥಮ ಸ್ಕಂದವನ್ನ ಮುಗಿಸಿ ದ್ವಿತೀಯ ಸ್ಕಂದಕ್ಕೆ ನಾವು ಬರ್ತಾ ಇದ್ದೇವೆ. ಅದರಲ್ಲಿ ಪೂರ್ವ ಕಥಾನುವಾದ ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ, ಶುಕಮುನಿ ಬಂದು ಪರೀಕ್ಷಿತನ ಮೃತ್ಯು ಭಯವನ್ನ ನಿವಾರಣೆ ಮಾಡಿದ ಅಂತ. ಶುಕಮುನಿಗಳು ಯಾರು? ಹಿಂದೆ ಅಶ್ವತ್ಥಾಮನಾಗಿದ್ದವರು, ಅದೇ ರುದ್ರದೇವರು, ಅವರೇ ರುದ್ರದೇವರು. ಅವರು ಅಲ್ಲಿ ಅವನನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಇಲ್ಲಿ ಅವನನ್ನು ಬದುಕಿಸುವಂತ ಪ್ರಯತ್ನ, ಅಮೃತತ್ವವನ್ನು ಕೊಟ್ಟು, ಭಾಗವತ ಎಂಬಂತ ಅಮೃತವನ್ನು ಕೊಟ್ಟು ಅವನು ತಕ್ಷಕನಿಂದಾಗಿ ಪರೀಕ್ಷಿತ ಮೃತ್ಯುವನ್ನು ಹೊಂದುತ್ತಾನೆ ಅಂತ ಶಾಪ, ಶೃಂಗಿಯ ಶಾಪ, ಅದನ್ನೇ ಅವನಿಗೆ ವರವಾಗಿ ಪರಿಣಾಮ ಮಾಡಲಿಕ್ಕೆ ಅವನ ಆಧ್ಯಾತ್ಮದ ಚಿಂತನೆ, ಆಚಾರ್ಯ ಮಧ್ವರ ಗುರುಗಳ ವ್ಯವಸ್ಥೆಗಳು ಈ ರೀತಿಯಲ್ಲಿ ಉಂಟು. ಅವರು ಪ್ರತಿಯೊಂದನ್ನು ಯಾವ ರೀತಿಯಲ್ಲಿ ಪರೀಕ್ಷಿದ್ರ ಭಾಗವತ ಏನು ಹೇಳುತ್ತೆ ಸರಿಯಾದ ರೀತಿಯಲ್ಲಿ ನಮಗೆ ತಿಳಿಸಿಕೊಡ್ತಾ ಉಂಟು. ಪರೀಕ್ಷಿತ ಏನು ಮಾಡಿದ? ತನ್ನ ಮೃತ್ಯು ಭಯದಿಂದ ನಿವಾರಣೆ ಹೊಂದಿದ, ತಾನು ಆ ಭಗವತ್ ತತ್ವ ಜ್ಞಾನವನ್ನ ಪಡೆದು ಮುಕ್ತಿಯನ್ನು ಪಡೆದ ಅಂತ ವಿಚಾರಗಳಿಗೆ ಕಾರಣೀಭೂತರು ಶುಕಮುನಿಗಳು. ಅವರ ಆಗಮನ ಆಯಿತು ಅಂತ ಹಿಂದೆ ಬಂತು. ಈಗ ಶುಕಮುನಿಗಳು ಎರಡನೇ ಸ್ಕಂದದಲ್ಲಿ ಏನು ಹೇಳಿದ್ರು, ಯಾಕೆ ಹೇಳಿದ್ರು? ಪರೀಕ್ಷಿತನ ಪ್ರಶ್ನೆ ಇಲ್ಲದೆ ಉತ್ತರ ಬರುವುದಿಲ್ಲ. ಪರೀಕ್ಷಿತ ಪ್ರಶ್ನೆ ಮಾಡಿದ, ಏನು ಬದುಕಲು ಇನ್ನು 7 ದಿವಸಗಳಲ್ಲಿ ಮೃತ್ಯು ಅಂತ ನಾನು ಕೇಳ್ತಾ ಉಂಟು ನನಗೆ, ಆದ್ರೆ ನಾನು ಅದನ್ನು ಬದುಕುವ ವಿಧಾನಗಳೇನು? ಆ 7 ದಿನಗಳಲ್ಲಿ ಬದುಕಬೇಕಲ್ಲ, ಅದಕ್ಕೆ ಆ ಶುಕಮುನಿಗಳಲ್ಲಿ ಕೇಳಿದಾಗ ಶುಕಮುನಿಗಳು, ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇಧಿನಾಂ ಅಂತ ಪ್ರಾರಂಭ ಮಾಡ್ತಾರೆ. ಆತ್ಮತತ್ವವನ್ನು ತಿಳ್ಕೋ ಅಂತ. ನಾವು ಸಾಧಾರಣವಾಗಿ ಭೌತಿಕ ವಿಷಯದಲ್ಲಿ ಮಗ್ನರಾಗಿ ಹೋಗುತ್ತೇವೆ, ಮತ್ತೆ 100 ಸಮಸ್ಯೆಗಳು ಬೇಡವೆಂದ್ರೂ ಕೂಡ ನಮ್ಮನ್ನು ಆವರಿಸಿಕೊಳ್ತಾ ಉಂಟು. ಅದಕ್ಕೆ ಮೀರಿ ಬರಬೇಕು. ಯಾಕೆಂತ ಹೇಳಿದ್ರೆ, ನಮ್ಮ ಪಾಂಚಭೌತಿಕ ದೇಹಾದ್ರಿಂದಾಗಿ ಪಂಚಭೂತಗಳು ಎಲ್ಲಾ ಲೇಪವನ್ನು, ಅದು ಬೇಡವಾದ್ದು ಉಂಟು, ಒಳ್ಳೆಯ ರೀತಿಯಾದ್ದು ಉಂಟು. ಆದ್ರೆ ಒಳ್ಳೆಯ ರೀತಿ ನಮಗೆ ಸಿಗುವುದಿಲ್ಲ, ಬೇಡವಾದ ನಮ್ಮನ್ನು ಆವರಿಸಿಕೊಳ್ತು. ಅದಕ್ಕಾಗಿ ನೀನು ಅದನ್ನು ಬಿಟ್ಟು ಬಾ. ಅದನ್ನು ಬಿಟ್ಟು ನೀನು ತಪಸ್ವಿಯಾಗಿ ಜ್ಞಾನದ ಒಂದು ಇಚ್ಛೆಯಿಂದ ನೀನು ಬಂದಾಗ ನಿನಗೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ತಾ ಅವರು ಶ್ಲೋಕದ ಮೂಲಕವಾಗಿ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ, ಅನರ್ಘ್ಯವಾದ ಜೀವನ, ಈ ಮನುಷ್ಯ ಜೀವನ ಅಂತ ಹೇಳುವುದು, ಮನುಷ್ಯ ದೇಹ ಅಂತ ಹೇಳುವುದು ಅನರ್ಘ್ಯ. ಅದನ್ನ ನಾವು ಉಳಿಸಿಕೊಳ್ಬೇಕು. ಅದಕ್ಕೆ ಬೇಕಾದಂತಹ ನಾವು ಏನು ಬೇಕು, ಆರೋಗ್ಯದಿಂದ ಇರ್ಲಿಕ್ಕೆ ನಮ್ಮ ಕಣ್ಣು ನೋಡಬೇಕು, ಬಾಯಿ ಮಾತನಾಡಬೇಕು, ಭಗವಂತನ ಗುಣಗಾನವನ್ನ ಮಾಡಬೇಕು, ಕಿವಿ ಶ್ರವಣಗಳು ಭಗವಂತನ ಮಹತ್ವೆಯನ್ನು ಕೇಳಬೇಕು. ಆ ಮೂಲಕವಾಗಿ ನಾವು ಇದ್ರೆ ನಮ್ಮ ಮೃತ್ಯು ಭಯದಿಂದ ಖಂಡಿತವಾಗಿ ನಾವು ದೂರ ಆಗ್ತೇವೆ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ಒಬ್ಬ ಜಿಪುಣ ತಾನು ಯಾವಾಗ್ಲೂ ಯಾವುದಕ್ಕೂ ಖರ್ಚು ಮಾಡುವುದಿಲ್ಲ. ತನ್ನ ಇದ್ದ ಹಣವನ್ನ ತಾನೇ ಉಳಿಸಿಕೊಳ್ಬೇಕು. ಇಷ್ಟು ದಿವಸ ಆ ಹಣ ಇದ್ರೆ ಏನು ಪ್ರಯೋಜನ ಉಂಟು? ಅದಕ್ಕೆ ಖರ್ಚು ಮಾಡಿದ್ರೆ, ಒಳ್ಳೆ ರೀತಿಯಲ್ಲಿ ಖರ್ಚು ಮಾಡಿದ್ರೆ ಅದಕ್ಕೆ ಬೇಕಾದಂತಹ ಪ್ರಯೋಜನವನ್ನು ಪಡೆಯಬಹುದು, ಒಳ್ಳೆಯ ಮುಕ್ತಿಯನ್ನ, ದೇವತಾನುಗ್ರಹವನ್ನು ಪಡೆಯಬಹುದು. ಅದನ್ನು ಬಿಟ್ಟು ಯಾವುದಕ್ಕೂ ಖರ್ಚು ಮಾಡಲಿಕ್ಕೆ ಏನಾಯ್ತು, ಅವನ ಕೊನೆಯ ಕ್ಷಣ ಬಂದಾಗ ಅವನಿಗೆ ಮಾತಾಡ್ಲಿಕ್ಕೆ ಆಗುವುದಿಲ್ಲ, ಅದು ಅವನ ಜಿಹ್ವೆ ತಿರುಗುವುದಿಲ್ಲ. ಅದು ಕೂಡ ಕೊನೆಯ ಗಳಿಗೆಯಲ್ಲಿ ಅವನು ಹೇಳ್ತಾನೆ, ಅಲ್ಲಿ ದೀಪ ಹಚ್ಚಿಟ್ಟಿದ್ದೇನೆ, ಆದರೆ
ಇದು ಮಾಡುವ ಎಣ್ಣೆ ಖಾಲಿ ಆಗುತ್ತೆ, ಸ್ವಲ್ಪ ಚಿಕ್ಕದು ಮಾಡಿ ಅಂತ. ಇದೊಂದು ವ್ಯವಸ್ಥೆ ನೋಡಿ. ದೇವರ ದೀಪವನ್ನ ಅದು ಖಾಲಿ ಆದ್ರೂ ಕೂಡ ಪುನಃ ಅದಕ್ಕೆ ಎಣ್ಣೆ ಹಾಕಿ ನಾವು ಆ ದೀಪವನ್ನ ಉರಿಸ್ಕೊಳ್ಬಹುದು. ಅದು ಬಿಟ್ಟು ಅದನ್ನು ಚಿಕ್ಕದು ಮಾಡಿ ಅದು ಎಣ್ಣೆ ಹೆಚ್ಚನ್ನು ಖಾಲಿ ಮಾಡ್ಲೇ ಬಿಡಬಾರ್ದು ಅಂತ. ದೀಪ ಉರಿತಾ ಹೋಗುವಾಗ ಎಣ್ಣೆ ಖಾಲಿ ಆಗೋದು ಸಹಜ. ಅದನ್ನು ಬಿಟ್ಟು ಪುನಃ ಆಸೆಯನ್ನು ತೋರಿಸಿದ ಕೊನೆಗಳಿಗೆ ಅಂತಹ ಅವನ ಅಂತ್ಯ ಆ ರೀತಿಯಲ್ಲಿ ಆಯಿತು. ಅವನ ಆಸೆಯಲ್ಲೇ ಜಿಪುಣನಾಗಿ ಮುಂದೆ ಅವನ ಜೀವನ ಜವನ ಬಾಧಕ್ಕೆ ಯಮನ ಬಾಧೆಗೆ ಒಳಗಾದ ಅಂತ ಭಾಗವತ ಹೇಳ್ತಾ ಉಂಟು. ಅದಕ್ಕೋಸ್ಕರ ನಾವು ಏನು ಮಾಡಬೇಕು? ಸ್ಮರ್ಯತಾಂತು ಹೃಷಿಕೇಶ ಹೃಷಿಕೇಶು ದೃಢೇಶು ಚ ಅದೃಢೇಶು ಹೃಷಿಕೇಶು ಹೃಷಿಕೇಶಂ ಸ್ಮರಂತಿ ತೇಕೆ. ಹೃಷಿಕೇಶರನ್ನ ಸ್ಮರಣೆ ಮಾಡಬೇಕು. ಅದು ಬಿಟ್ಟು ಹೃಷಿಕಗಳು ಅಂತ ಹೇಳಿದ್ರೆ ಇಂದ್ರಿಯಗಳ ಸೌಷ್ಠವಕ್ಕೆ ಅದರ ಆಕರ್ಷಣೆಗೆ ಒಳಗಾಗಬಾರ್ದು. ಯಾಕೆಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳು ದೃಢವಾಗಿ ಇರ್ಬೇಕು. ನಮ್ಗೆ ಕಣ್ಣು ಬಲ ಇದ್ರೆ ಕಣ್ಣಿನಿಂದ ನೋಡ್ಲಿಕ್ಕೆ ಆಗುತ್ತೆ, ಇಲ್ಲಿದ್ರೆ ಕಣ್ಣು ರೆಪ್ಪೆ ಮುಚ್ಚಿಕೊಳ್ತಾ ಇರ್ತದೆ. ಅವ್ನು ನೋಡುವುದನ್ನ ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ನೋಡ್ಬೇಕು, ಕೇಳುವುದನ್ನ ಸರಿಯಾದ ರೀತಿಯಲ್ಲಿ ಯೋ ಬೇಡ ನನ್ಗೆ ಯಾಕೆ ಬೇಕು ಅಂತ ಕೇಳದೇ ಇರ್ಲಿಕ್ಕಾಗುತ್ತೆ. ಅದಕ್ಕೆ ಇಂದ್ರಿಯಗಳು ಶ್ರವಣೇಂದ್ರಿಯ ಗಟ್ಟಿಯಾಗಿರ್ತದೆ. ನಾಳೆಗೆ ಮಾತನಾಡ್ಲಿಕ್ಕೆ ಬರಬೇಕು. ಅನಾರೋಗ್ಯ ಬಂದ್ರೆ ಅಯ್ಯೋ ಬೇಡ ನಾನು ಮಲಗ್ತೇನೆ, ಈ ರೀತಿಯಾಗಿ ಬರುವಂತದ್ದು. ಅದಕ್ಕೋಸ್ಕರ ನಮ್ಮ ಜಿಹ್ವೆ ಒಳ್ಳೆ ರೀತಿಯಲ್ಲಿ, ನಮ್ಮ ಶರೀರ ಅಂತ ಹೇಳುವಂತಹದ್ದು ಒಳ್ಳೆ ರೀತಿಯಲ್ಲಿ ಇರುವಂತಹದ್ದು. ಅದಕ್ಕೆ ಇಂದ್ರಿಯಗಳು ಕಾರಣ. ಆ ಇಂದ್ರಿಯಗಳನ್ನ ನಾವು ಒಳ್ಳೆ ರೀತಿಯಲ್ಲಿ ಇಟ್ಟುಕೊಂಡ್ರೆ ಹೃಷಿಕೇಶನನ್ನ ಎಲ್ಲವೂ ಇಂದ್ರಿಯಾಧಿಪತಿಗಳಾಗಿರ್ತಂತ ಭಗವಂತ ಅವನು ಎಲ್ಲವನ್ನು ನಿಯಂತ್ರಣ ಮಾಡುವವನು ಅಂತ ಹೃಷಿಕೇಶನನ್ನ ಸ್ಮರಣೆ ಮಾಡ್ತಕ್ಕಂತಹ ಭಾಗ್ಯ ಬರಲಿ. ಆ ರೀತಿಯಲ್ಲಿ ಚಿಂತನೆ ಮಾಡಬೇಕು. ಇಂದ್ರಿಯಗಳು ದುರ್ಬಲವಾದಾಗ ಏನನ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಇಂದ್ರಿಯಗಳು ಸೌಷ್ಠವದಲ್ಲಿರುವಾಗ ಎಲ್ಲಾ ಕೆಲಸಗಳನ್ನು ಮಾಡಬೇಕು ಅಂತ ಭಾಗವತ ಹೇಳ್ತಾ ಉಂಟು. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚೇಚ್ಛತಾ ಭಯಂ. ಆದ್ರಿಂದಾಗಿ ನಾವು ಸರ್ವಾತ್ಮನಾಗಿರತಕ್ಕಂತಹ ಭಗವಂತನನ್ನ ನಾವು ಚಿಂತನೆ ಮಾಡುವಂತಹದ್ದು, ಕೇಳಬೇಕು. ಹಾಗೆ ಬಾಯಿಯಲ್ಲಿ ನಾಲಿಗೆಯಲ್ಲಿ ಆ ಮಂತ್ರಗಳನ್ನು ಭಜನೆಗಳನ್ನು ನಾವು ಮಾಡ್ತಾ ಇರಬೇಕು. ಸ್ಮರಣೆಯಲ್ಲಿರಬೇಕು. ಮನಸ್ಸು ಯಾವಾಗಲೂ ಅಲ್ಲೋಲ ಕಲ್ಲೋಲವಾಗಿರುತ್ತೆ. ಅಂತ ಮನಸ್ಸನ್ನು ದೃಢವಾಗಿಟ್ಟುಕೊಂಡು ಭಗವಂತನನ್ನಲ್ಲಿ ಮೂಡಿಸಿಕೊಳ್ಬೇಕು. ಆ ರೀತಿಯಲ್ಲಿ ಇದ್ದಾಗ ಖಂಡಿತವಾಗಿ ಅವನಿಗೆ ಮೃತ್ಯು ಭಯ ಇನ್ನು ಇರುವುದಿಲ್ಲ. ಆದ್ರಿಂದಾಗಿ ಭಾಗವತ ಪ್ರಥಮ ಸ್ಕಂದವನ್ನ ಶುರು ಮಾಡ್ತಾ ಪರೀಕ್ಷಿತನ ಪ್ರಶ್ನೆಗೆ ಶುಕಮುನಿಗಳು ಈ ತರನಾದಂತಹ ಉತ್ತರವನ್ನು ಕೊಡ್ತಾ ಮುಂದುವರಿಸ್ತಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಕೇಳುವ. ಅಷ್ಟನಕ ಶ್ರೀಕೃಷ್ಣಾರ್ಪಣಮಸ್ತು.